ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಇರಾನ್, ಇಸ್ರೇಲ್, ಅಮೆರಿಕ ಈ ವಿಚಾರವನ್ನು ಬಿಟ್ಟು ಬೇರೇನಾದರೂ ಹೇಳಬೇಕು ಅಂತ ಅಂದುಕೊಳ್ತೀನಿ. ಆದರೆ ಈ ದೇಶಗಳಲ್ಲಿ ಒಂದಲ್ಲ ಒಂದು ಡೆವಲಪ್ಮೆಂಟ್ಗಳು ಆಗ್ತಾನೆ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಈ ಟ್ರಂಪ್ ಇದ್ದಾರಲ್ಲ, ಅವರು ಕೈಗೊಳ್ಳುತ್ತಿರುವಂತಹ ನಿರ್ಧಾರಗಳು ಜಗತ್ತು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತಹ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಮಹತ್ವ ಕೂಡ ಇರುತ್ತೆ. ಹೀಗಾಗಿ ಆ ವಿಚಾರವನ್ನು ನಿಮಗೆ ತಿಳಿಸಲೇಬೇಕಾಗತ್ತೆ. ಈಗಲೂ ಮಿತ್ರರೇ, ಟ್ರಂಪ್ ಒಂದು ಅತೀ ದೊಡ್ಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಯಾವ ಇರಾನ್ನಲ್ಲಿರುವಂತಹ ನ್ಯೂಕ್ಲಿಯರ್ ಸೈಟ್ಗಳನ್ನು ಅಮೆರಿಕ ಹೋಗಿ ಹೊಡೆದಾಕಿದೆಯೋ, ಅದರ ಮೇಲೆ ಬಾಂಬ್ ದಾಳಿ ಮಾಡಿದೆಯೋ, ನಾವು ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ನಾಶ ಮಾಡಿದ್ದೀವಿ ಅಂತ ಅಮೆರಿಕದ ಟ್ರಂಪ್ ಸರ್ಕಾರ ಹೇಳ್ಕೊಳ್ತಾ ಇದೆಯೋ, ಅದೇ ಟ್ರಂಪ್ ಸರ್ಕಾರ ಈಗ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ದುಡ್ಡು ಕೊಡೋದು ಹೊರಟಿದೆ. ಅಮೆರಿಕದ ಈ ಸೀಕ್ರೆಟ್ ಪ್ಲಾನ್ ಬಗ್ಗೆ ಭಾರತದ ಪತ್ರಿಕೆಗಳು ವರದಿ ಮಾಡ್ತಿರೋದಲ್ಲ, ಅಮೆರಿಕದ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾವೆ. ಇದು ಸಹಜವಾಗಿ ವಿಶ್ವವನ್ನೇ ಆಶ್ಚರ್ಯಕ್ಕೊಳಪಡಿಸಿದೆ. ಟ್ರಂಪ್ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ, ಟ್ರಂಪ್ ತಲೆಯಲ್ಲಿ ಅದೇನು ವಿಚಾರ ಇದೆ ಅಂತ ಜಗತ್ತು ತಲೆ ಕೆಡಿಸ್ಕೊಂಡು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಜೊತೆಗೆ ಚೈನಾ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗಿಬಿಟ್ಟಿದೆ. ಚೈನಾ ಕೂಡ ಈಗ ಘೋಷಣೆ ಮಾಡಿದೆ. ಇದರ ನಡುವೆ ಟ್ರಂಪ್ ಹೇಳ್ತಾ ಇದ್ದಾರೆ, ಭಾರತದೊಂದಿಗೆ ನಾವು ಬಿಗ್ ಟ್ರೇಡ್ ಡೀಲನ್ನು ಮಾಡ್ಕೊಳ್ತೀವಿ ಅಂತ. ಮಿತ್ರರೇ, ಈ ಬಗ್ಗೆನೂ ಕೂಡ ಸಾಕಷ್ಟು ಡೌಟ್ಗಳಿದ್ದಾವೆ. ಟ್ರಂಪ್ ಮಾತನ್ನು ನೀವು ನಂಬೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗೆ ಇನ್ನು ಕೆಲವರು ಈ ಬ್ರಿಟಿಷ್ F-35 ಬಗ್ಗೆ ಬಹಳ ಕೇಳಿದ್ರು. ಕೇರಳದಲ್ಲಿ ಬಂದು ಎಮರ್ಜೆನ್ಸಿ ಲ್ಯಾಂಡ್ ಆಗಿದೆಯಲ್ಲ, ಅದ್ರ ಕತೆ ಏನಾಯಿತು, ಅಪ್ಡೇಟ್ ಕೊಡಿ ಅಂತ. ಅದರ ವಿಚಾರವನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನೀವು ಇತಿಹಾಸ ಓದುವಂತಹ ಸಂದರ್ಭದಲ್ಲಿ ಈ ಮೊಹಮ್ಮದ್ ಬಿನ್ ತುಗ್ಲಕ್ ಬಗ್ಗೆ ಕಡಾಖಂಡಿತವಾಗಿ ಓದಿರ್ತೀವಿ. ಆತನನ್ನು ಏನು ಅದ್ಭುತ ಆಡಳಿತಗಾರ ಅಂತ ಯಾವ ಇತಿಹಾಸಕಾರರು ಕೂಡ ಹೇಳಿಲ್ಲ. ಯಾವ ರೀತಿಯಾಗಿ ಆಡಳಿತ ಮಾಡಬಾರ್ದು ಅನ್ನೋದಕ್ಕೆ ತುಗ್ಲಕ್ರನ್ನ ಎಕ್ಸಾಂಪಲ್ ಆಗಿ ಕೊಟ್ಟಿದ್ದಾರೆ. ನನಗನ್ಸುತ್ತೆ ನಮ್ಮ ಮುಂದಿನ ಜನರೇಷನ್ ತುಗ್ಲಕ್ ಬಗ್ಗೆ ಓದೋದು ಬೇಕಾಗಿಲ್ಲ, ಅವರು ಟ್ರಂಪ್ರನ್ನ ಓದ್ಬಿಟ್ರೆ ಸಾಕು. ಮೊಹಮ್ಮದ್ ಬಿನ್ ತುಗ್ಲಕ್ನ ದರ್ಬಾರನ್ನು ಹಾಗೆ ಟ್ರಂಪ್ ಅವರ ಆಡಳಿತಾತ್ಮಕ ನಿರ್ಧಾರಗಳನ್ನು ಎರಡನ್ನೂ ಸೇರಿಸಿ ಒಂದು ತಕಡಿಯಲ್ಲಿಟ್ಟು ತೂಗಿದ್ರೆ ತುಗ್ಲಕ್ನ ಆಡಳಿತಕ್ಕಿಂತಲೂ ಟ್ರಂಪ್ ಅವರ ಆಡಳಿತದ ತೂಕ ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಈ ಇಂಟರ್ನ್ಯಾಷನಲ್ ಚಾನೆಲ್ಗಳಲ್ಲಿ ಈ ಅಂತಾರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ಜಿಯೋ ಪೊಲಿಟಿಕ್ಸ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ಕೆಲ ಎಕ್ಸ್ಪರ್ಟ್ಗಳು ಕೆಲವೊಂದಷ್ಟು ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ರು. ಹೀಗಾದ್ರೆ ಹೀಗಾಗತ್ತೆ, ಜಿಯೋ ಪೊಲಿಟಿಕಲಿ ಇಂತಹ ಬದಲಾವಣೆಗಳನ್ನು ನೋಡೋದಕ್ಕೆ ಸಿಗುತ್ತೆ ಅಂತ. ಆದರೆ ಈ ಟ್ರಂಪ್ ಬಂದ ಮೇಲೆ, ಅದರಲ್ಲೂ ಕೂಡ ಟ್ರಂಪ್ ಅವರ ಎರಡನೇ ಅವಧಿಯಲ್ಲಿ ಅವರೆಲ್ಲರೂ ಕೂಡ ಕೈಕಟ್ಟಿ ಕುಳಿತು ಬಿಟ್ಟಿದ್ದಾರೆ. ಯಾರೂ ಕೂಡ ಟ್ರಂಪ್ ಅವರ ನಿರ್ಧಾರವನ್ನು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಶತ್ರುವಾಗಿದ್ದವರು ಟ್ರಂಪ್ಗೆ ನಾಳೆ ಮಿತ್ರರಾಗ್ತಾರೆ. ಯಾರನ್ನ ಅಮೆರಿಕ ಈ ಹಿಂದೆ ಕೊಲ್ತೀನಿ ಅಂತ ಹೇಳಿತ್ತೋ ಅವರ ಹೆಗಲ ಮೇಲೆ ಟ್ರಂಪ್ ಕೈ ಹಾಕೊಂಡು ಓಡಾಡ್ತಾರೆ. ಮಿತ್ರರೇ, ನಾನು ಇದು ಯಾವುದನ್ನು ಸುಮ್ಮನೆ ಹೇಳ್ತಾ ಇಲ್ಲ. ಈಗಿನ ಸಿರಿಯಾ ಅಧ್ಯಕ್ಷರಿಗೆ ಈ ಹಿಂದೆ ಅಮೆರಿಕ ಸರ್ಕಾರ ಜಾಗತಿಕ ಉಗ್ರ ಅನ್ನುವಂತಹ ಪಟ್ಟ ಕಟ್ಟಿತ್ತು. ಒಂದು ವೇಳೆ ಆತನ ಸುಳಿವನ್ನ ಕೊಟ್ಟಿದ್ದೆ ಆದ್ರೆ ಅವರಿಗೆ $1 ಮಿಲಿಯನ್ ಹಣವನ್ನ ಕೊಡ್ತೀವಿ ಅಂತ ಅಮೆರಿಕ ಸರ್ಕಾರ ಘೋಷಣೆ ಮಾಡಿತ್ತು. ಈಗ ಆತನ ಹೆಗಲ ಮೇಲೆ ಟ್ರಂಪ್ ಕೈ ಹಾಕೊಂಡು ಓಡಾಡಿದ್ದಾರೆ. ನನಗನ್ಸುತ್ತೆ ಬಹಳ ದೂರ ಏನಿಲ್ಲ, ಇರಾನ್ನ ಸರ್ವೋಚ್ಚ ನಾಯಕರಾದಂತಹ ಅಯತುಲ್ಲಾ ಅಲಿ ಖಮೀನೈನನ್ನು ಕೂಡ ಇದೇ ಟ್ರಂಪ್ ಭೇಟಿ ಆಗ್ಬಿಟ್ಟು ಗ್ರೇಟ್ ಲೀಡರ್, ಟಫ್ ಲೀಡರ್, ಫ್ಯಾಂಟಾಸ್ಟಿಕ್ ಲೀಡರ್ ಹೀಗೆಲ್ಲ ಕರೆದರೂ ಕೂಡ ಏನು ಆಶ್ಚರ್ಯ ಪಡಬೇಡಿ. ಯಾಕೆಂದ್ರೆ ಟ್ರಂಪ್ ಅವರ ಸ್ವಭಾವವೇ ಆಗಿದ್ದು. ಅದು ಅಲ್ಲದೆ ಇರಾನ್ ಮತ್ತು ಅಮೆರಿಕದ ನಡುವೆ ಅಂತಹದೇ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಟ್ರಂಪ್ ಇರಾನ್ ಬಗ್ಗೆ ದಿನಕ್ಕೆ 10 ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಯುದ್ಧ ನಡೀತಿರುವಂತಹ ಸಂದರ್ಭದಲ್ಲಿ ಅಯತುಲ್ಲಾ ಅಲಿ ಖಮೀನಿಯನ್ನ ನಾವು ಹತ್ಯೆ ಮಾಡಬಹುದು, ಈಸಿ ಟಾರ್ಗೆಟ್ ಅಂತೆಲ್ಲ ಟ್ರಂಪ್ ಘೋಷಣೆ ಮಾಡಿದ್ರು. ಅದಾದ ಬಳಿಕ ಯುದ್ಧ ವಿರಾಮ ಆಯಿತು. ಇರಾನ್ ಬಗ್ಗೆ ಟ್ರಂಪ್ ಬಹಳಷ್ಟು ಮೃದು ಧೋರಣೆಯನ್ನು ತಳೆದ್ರು. ಈಗ ಇದೇ ಟ್ರಂಪ್ ಇರಾನ್ನ ಸರ್ಕಾರಕ್ಕೆ $30 ಬಿಲಿಯನ್ ಹಣವನ್ನು ಕೊಡೋದಕ್ಕೆ ತೆರೆಮರೆಯಲ್ಲಿ ಯೋಜನೆ ರೂಪಿಸಿದ್ದಾರೆ ಅಂತೇಳಿ ಅಮೆರಿಕದ ಒಂದು ಪ್ರಖ್ಯಾತ ಪತ್ರಿಕೆ ವರದಿ ಮಾಡಿದೆ. ನಿಮಗಿದನ್ನು ಕೇಳೋದಕ್ಕೆ ಆಶ್ಚರ್ಯ ಆದರೂ ಕೂಡ ಇದು ಸತ್ಯ. CNN ಸುದ್ದಿ ಸಂಸ್ಥೆ ವರದಿ ಮಾಡಿರುವಂತೆ ಅಮೆರಿಕದ ಟ್ರಂಪ್ ಸರ್ಕಾರ ಇರಾನ್ಗೆ $30 ಬಿಲಿಯನ್ ಹಣವನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಕಾರಣ ಏನು ಕೇಳಿದ್ರೆ, ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ. ಇದನ್ನು ಕೇಳದಂತಹ ಸಂದರ್ಭದಲ್ಲಿ ನಿಮಗೆ 10 ಹಲವು ಪ್ರಶ್ನೆಗಳು ಬಂದಿರಬಹುದು. ಇದೇ ಅಮೆರಿಕ ಅಲ್ವಾ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಮೇಲೆ ಬಾಂಬ್ ಹಾಕಿದ್ದು, ಮತ್ತ್ಯಾಕೆ ಹಣ ಕೊಡಬೇಕು, ಮತ್ತ್ಯಾಕೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಮಾಡಿಸಬೇಕು ಅಂತ. ಇಲ್ಲಿ ಟ್ರಂಪ್ ಸರ್ಕಾರದ ಯೋಜನೆ ಏನು ಕೇಳಿದ್ರೆ, ಇರಾನ್ಗೆ ನ್ಯೂಕ್ಲಿಯರ್ ಬಾಂಬ್ ಮಾಡೋದಕ್ಕೆ ಇವರು ಹಣ ಕೊಡ್ತಿರೋದಲ್ಲ, ಅಣು ವಿದ್ಯುತ್ ತಯಾರಿಕೆಗೆ ಹಣ ಕೊಡೋದ್ರ ಬಗ್ಗೆ ಅಮೆರಿಕ ಸರ್ಕಾರ ಯೋಚನೆ ಮಾಡ್ತಾ ಇದೆ ಹೀಗಂತ CNN ವರದಿ ಮಾಡಿದೆ. ಜೊತೆಗೆ ಈ ಇರಾನ್ ಮೇಲೆ ಅನೇಕ ಸ್ಯಾಂಕ್ಷನ್ಗಳನ್ನು ಅಮೆರಿಕ ವಿಧಿಸಿದೆ. ಮಿತ್ರರೇ, 1979ರಿಂದ ಅಮೆರಿಕ ಇರಾನ್ ಮೇಲೆ ಅದೆಷ್ಟು ಸ್ಯಾಂಕ್ಷನ್ಗಳನ್ನು ವಿಧಿಸಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಸ್ಯಾಂಕ್ಷನ್ಗಳಿದ್ದಾವೆ. ಹೀಗಾಗಿ ಇರಾನ್ ಬಹಳಷ್ಟು ಸೊರಗಿ ಹೋಗ್ಬಿಟ್ಟಿದೆ. ಹಾಗೆ ನೋಡೋಕೆ ಹೋದ್ರೆ ಇರಾನ್ ಬಹಳಷ್ಟು ಶ್ರೀಮಂತ ದೇಶ. ವಿಶ್ವದ ಒಟ್ಟು ಕಚ್ಚಾ ತೈಲ ರಿಸರ್ವ್ನಲ್ಲಿ ಇರಾನ್ನ ಪಾಲು 10% ಇತ್ತು. ಹೀಗಾಗಿ ಇರಾನ್ಗೆ ಹಣಕ್ಕೇನು ಕೊರತೆ ಇರಲಿಲ್ಲ. ಆದರೆ
ಯಾವಾಗ ಇರಾನ್ ಇಸ್ಲಾಮಿಕ್ ರಿಪಬ್ಲಿಕ್ ಆಯಿತೋ ಅಲ್ಲಿ ಈ ಕಮಿನಾಯಿಗಳ ಆಡಳಿತ ಶುರುವಾಯ್ತಲ್ಲ, ಆ ದಿನದಿಂದಲೂ ಕೂಡ ಅಮೆರಿಕ ಇರಾನ್ ಮೇಲೆ ನಿರಂತರವಾಗಿ ನಿರ್ಬಂಧವನ್ನು ವಿಧಿಸೋದಕ್ಕೆ ಶುರು ಮಾಡಿತು. ಸ್ಯಾಂಕ್ಷನ್ಗಳ ಮೇಲೆ ಸ್ಯಾಂಕ್ಷನ್ಗಳನ್ನು ಅಮೆರಿಕ ವಿಧಿಸಿದೆ. ಒಂದೆರಡಲ್ಲ, ನೀವು ಪಟ್ಟಿ ಮಾಡಿ ನಾನು ಹೇಳೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಸ್ಯಾಂಕ್ಷನ್ಗಳನ್ನು ಅಮೆರಿಕ ಇರಾನ್ ಮೇಲೆ ವಿಧಿಸಿದೆ. ಇರಾನ್ನ ಬ್ಯಾಂಕ್ಗಳ ಮೇಲೆ ನಿರ್ಬಂಧ ಇದೆ, ಇರಾನ್ನ ಕಂಪನಿಗಳ ಮೇಲೆ ನಿರ್ಬಂಧ ಇದೆ, ಇರಾನ್ನ ಇಂಡಿವಿಜುವಲ್ ವ್ಯಕ್ತಿಗಳ ಮೇಲೆ ನಿರ್ಬಂಧ ಇದೆ. ಇದಿಷ್ಟೇ ಏಕೆ, ಇರಾನ್ನ ನಾಗರಿಕ ವಿಮಾನಗಳ ಮೇಲೂ ಕೂಡ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಇರಾನ್ನ ವ್ಯಾಪಾರವನ್ನಂತೂ ಅಮೆರಿಕ ಟೋಟಲಿ ಬಂದ್ ಮಾಡಿಟ್ಟಿದೆ. ಇರಾನ್ನಿಂದ ಯಾರೂ ತೈಲ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕದ ಮಿತ್ರ ರಾಷ್ಟ್ರಗಳು ಇದನ್ನು ಅನುಸರಿಸಲೇಬೇಕು. ಅಷ್ಟರ ಮಟ್ಟಿಗೆ ಅಮೆರಿಕ ಒತ್ತಡವನ್ನು ಕೂಡ ಹೇರಿತ್ತು. ಈಗ ಟ್ರಂಪ್ ಸರ್ಕಾರ ಈ ಎಲ್ಲ ಸ್ಯಾಂಕ್ಷನ್ಗಳನ್ನು ಸಡಿಲ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ ಅಂತ ವರದಿ ಬಂದಿದೆ. ಟ್ರಂಪ್ ಅವರ ಈ ನಿರ್ಧಾರ ಇದೆಯಲ್ಲ, ಮುಂದೊಂದು ದೊಡ್ಡ ಅನಾಹುತಕ್ಕೆ ಕಾರಣ ಆದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಇಸ್ರೇಲ್ ಕಳೆದ 2 ವರ್ಷದಿಂದ ಏನು ಪ್ರಯತ್ನ ಮಾಡಿತ್ತು, ಇರಾನನ್ನು ವೀಕ್ ಮಾಡಬೇಕು, ಇರಾನ್ನ ಫ್ರಾಕ್ಸಿಗಳನ್ನೆಲ್ಲ ನಾಶ ಮಾಡಬೇಕು ಅಂತ, ಈ ಎಲ್ಲ ಪ್ರಯತ್ನವೂ ಕೂಡ ಟ್ರಂಪ್ ಅವರ ಈ ಒಂದು ನಿರ್ಧಾರದಿಂದ ನೀರಿನಲ್ಲಿ ಹೋಮ ಮಾಡದಂತೆ ಆಗಬಹುದು. ಇರಾನ್ನ ಈಗಿನ ಸರ್ಕಾರಕ್ಕೆ ಏನಾದರೂ ಹಣ ಸಿಕ್ತು, ಅವರ ವ್ಯಾಪಾರ ಚೆನ್ನಾಗಾಯಿತು ಅಂತಂದರೆ ಅವರು ಇರಾನನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ನೀವು ಅಂದುಕೊಳ್ಬೇಡಿ. ತನ್ನ ಫ್ರಾಕ್ಸಿಗಳಿಗೆ ಮತ್ತೆ ಹಣ ಕೊಡೋದಕ್ಕೆ ಶುರು ಮಾಡ್ತಾರೆ, ತನ್ನ ಫ್ರಾಕ್ಸಿಗಳನ್ನು ಇನ್ನಷ್ಟು ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಈಗೇನು ಹಮಾಸ್ ಸರ್ವನಾಶ ಆಗೋಗಿದೆ, ಅದೇ ಹಮಾಸ್ಗೆ ಇರಾನ್ ಮತ್ತೆ ಶಸ್ತ್ರಾಸ್ತ್ರ ಪೂರೈಕೆಗೆ ನಿಂತ್ಕೊಂಡ್ಬಿಡುತ್ತೆ. ಹಿಜ್ಬುಲ್ಲಾಗಳು ಮತ್ತೆ ಸ್ಟ್ರೆಂತ್ ಅನ್ನು ಪಡೆದುಕೊಳ್ತಾರೆ. ಹೌತಿಗಳಿಗೆ ಮತ್ತಷ್ಟು ಮಿಸೈಲ್ಗಳ ಪೂರೈಕೆ ಆಗುತ್ತೆ. ಇದೆಲ್ಲವೂ ಯಾರ ವಿರುದ್ಧವಾಗಿ ಬಳಕೆ ಆಗುತ್ತೆ? ಇಸ್ರೇಲ್ ವಿರುದ್ಧವಾಗಿ ಬಳಕೆ ಆಗುತ್ತೆ. ಹಾಗಾದ್ರೆ ಈ ವಿಚಾರ ಎಲ್ಲ ಟ್ರಂಪ್ಗೆ ಗೊತ್ತಿಲ್ವಾ? ಖಂಡಿತವಾಗ್ಲೂ ಗೊತ್ತು. ಈ ವಿಚಾರ ಎಲ್ಲ ಅರ್ಥ ಆಗದೇ ಇರುವಷ್ಟೇನು ಟ್ರಂಪ್ ದಡ್ಡ ಅಲ್ಲ. ಆದ್ರೂ ಯಾಕೆ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಸದ್ಯ ಟ್ರಂಪ್ ವಿಶ್ವದ ಶಾಂತಿ ದೂತ ಅನ್ನುವಂತಹ ಪಟ್ಟ ಗಳಿಸೋದಕ್ಕೆ ಸಾಕಷ್ಟು ಯತ್ನ ಮಾಡದಂತೆ ಕಂಡು ಬರ್ತಾ ಇದೆ. ಈ ಇರಾನ್ಗೆ ಒಂದಷ್ಟು ಹಣವನ್ನ ಕೊಟ್ಟು ಸದ್ಯಕ್ಕೆ ಅವರನ್ನ ಸುಮ್ಮನಿರಿಸಿ ಇಡೀ ಮಿಡಲ್ ಈಸ್ಟ್ ನಲ್ಲಿ ನಾನು ಶಾಂತಿ ಸ್ಥಾಪನೆ ಮಾಡಿಬಿಟ್ಟೆ, ಒಂದು ಕಡೆ ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಪದೇ 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 ಟ್ರಂಪ್ ಹೇಳ್ತಾನೆ ಇದ್ದಾರೆ. ಈಗ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ನಿಲ್ಲಿಸಿದ್ದು ಮಾತ್ರ ಅಲ್ಲ, ಇಡೀ ಮಿಡಲ್ ಈಸ್ಟ್ ನಲ್ಲೇ ನಾನು ಶಾಂತಿ ಸ್ಥಾಪನೆ ಮಾಡಿದೆ ಎನ್ನುವಂತಹ ಒಂದು ಬಿಲ್ಡಪ್ ಅನ್ನು ತೆಗೆದುಕೊಳ್ಳೋದಕ್ಕೆ ಟ್ರಂಪ್ ಯತ್ನ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ತಾನೊಂದು ನೊಬೆಲ್ ಪ್ರೈಸ್ ಅನ್ನು ತೆಗೆದುಕೊಳ್ಳಲೇಬೇಕು ಅಂತ ಟ್ರಂಪ್ ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ಆದ್ರೆ ಇದರ ನಡುವೆ ಒಂದು ಮಜಾ ಸಂಗತಿ ಇದೆ. ಈಗಲೂ ಕೂಡ ಇರಾನ್ ಹೇಳ್ತಾ ಇದೆ ನಾವು ಅಮೆರಿಕದ ಕೆನ್ನೆಗೆ ಬಾರಿಸಿದೀವಿ ಅಂತ. ನಿನ್ನೆ ಕೂಡ ಅಯತುಲ್ಲಾ ಅಲಿ ಖಮೇನಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ನಾವು ಅಮೆರಿಕದ ಕೆನ್ನೆಗೆ ಬಾರಿಸಿ ಕಳಿಸಿದೀವಿ ಅಂತ. ಖಮೇನಿ ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ. ಇರಾನ್ ಕತರ್ನ ಅಲ್ ಉದೈದ್ ಏರ್ ಬೇಸ್ ಮೇಲೆ ಮಿಸೈಲ್ಗಳನ್ನು ಲಾಂಚ್ ಮಾಡಿದ ಬಳಿಕ ಇದೇ ಟ್ರಂಪ್ ಯುದ್ಧ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿಲ್ವಾ? 2020ರಲ್ಲೂ ಕೂಡ ಟ್ರಂಪ್ ಇಂತಹದೇ ನಿರ್ಧಾರವನ್ನು ಕೈಗೊಂಡಿದ್ರು. ನಿಮಗೆಲ್ಲ ನೆನಪಿರಬಹುದು, ಇರಾನ್ನ IRGC ಮುಖ್ಯಸ್ಥನಾಗಿದ್ದಂತಹ ಕಾಸಿಂ ಸುಲೇಮಾನಿಯನ್ನ ಅಮೆರಿಕ ಹತ್ಯೆ ಮಾಡುತ್ತೆ. ಅದಕ್ಕೆ ಪ್ರತೀಕಾರವಾಗಿ ಇರಾನ್ ಅಮೆರಿಕದ ಇರಾಕ್ನ ಏರ್ ಬೇಸ್ ಅನ್ನು ಗುರಿಯಾಗಿಸಿ ದಾಳಿ ಮಾಡಿತ್ತು. ಜನವರಿ 8, 2020ರಂದು 12 ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕವಾಗಿ ಇರಾಕ್ನಲ್ಲಿದ್ದಂತಹ ಅಮೆರಿಕದ ಏರ್ ಬೇಸ್ ಮೇಲೆ ಇರಾನ್ ದಾಳಿ ಮಾಡಿತ್ತು. ಈಗ ಅದೇ ಮಾದರಿಯಲ್ಲಿ ಕತರ್ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. ಅದಕ್ಕೆ ಟ್ರಂಪ್ ಅವರ ಉತ್ತರ ಏನು? ಯುದ್ಧ ವಿರಾಮ. ಖಮೇನಿ ಹೇಳ್ತಾ ಇರುವಂತಹದ್ದು ಟೆಕ್ನಿಕಲಿ ಸರಿ ಇದೆ. ಇರಾನ್ ಕೊನೆಯದಾಗಿ ಪ್ರಹಾರ ಮಾಡಿದೆ, ಅಮೆರಿಕ ಯುದ್ಧ ವಿರಾಮವನ್ನು ಘೋಷಿಸಿದೆ. ಹೀಗೆ ಮಿತ್ರರೇ, ಸದ್ಯ ಟ್ರಂಪ್ ಅವರ ಅನಾಹುತಗಳನ್ನು ಹೇಳ್ತಾ ಹೋದರೆ ದಿನಗಟ್ಟಲೆ ಹೇಳಬಹುದು. ಈ ನಡುವೆ ಟ್ರಂಪ್ ಇನ್ನೊಂದು ಘೋಷಣೆ ಮಾಡಿದರೆ, ಚೈನಾ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗೋಗಿದೆ ಅಂತ. ಇದನ್ನು ಇವತ್ತು ಚೀನಾ ಕೂಡ ಒಪ್ಕೊಂಡಿದೆ. ಯಾವ ಚೈನಾದ ಮೇಲೆ 50%, 100%, 150%, 200% ಅಂತ ಟ್ಯಾರಿಫ್ಗಳನ್ನು ವಿಧಿಸ್ತಾ ಹೋಗಿದ್ರು, ಅದೇ ಟ್ರಂಪ್ ಈಗ ಚೈನಾದ ಜೊತೆಗೆ ಟ್ರೇಡ್ ಡೀಲ್ ಅನ್ನು ಫೈನಲ್ ಮಾಡಿ ಅದಕ್ಕೆ ಸಹಿ ಕೂಡ ಹಾಕಿದ್ದಾರೆ. ಇದನ್ನ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಟ್ರಂಪ್ ಇನ್ನೊಂದು ಮಾತನ್ನ ಕೂಡ ಹೇಳಿದ್ದಾರೆ. ಅದೇನು ಕೇಳಿದ್ರೆ, ಭಾರತದೊಂದಿಗೂ ಕೂಡ ಟ್ರೇಡ್ ಡೀಲ್ ಫೈನಲ್ ಆಗುವ ಹಂತಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಭಾರತದೊಂದಿಗೆ ಒಂದು ಬಿಗ್ ಟ್ರೇಡ್ ಡೀಲ್ ಅನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ. ಅದ್ರ ಜೊತೆಗೆ ಟ್ರಂಪ್ ಇನ್ನೊಂದು ಮಾತನ್ನ ಕೂಡ ಸೇರಿಸಿದ್ದಾರೆ. ಇವತ್ತು ಅಮೆರಿಕದೊಂದಿಗೆ ಅನೇಕ ದೇಶಗಳು ಟ್ರೇಡ್ ಡೀಲ್ ಮಾಡ್ಕೊಳ್ಳೋದಕ್ಕೆ ಉತ್ಸಾಹವನ್ನು ತೋರಿಸ್ತಾ ಇದ್ದಾವೆ. ಆದರೆ ಅಮೆರಿಕಾಗ ಆ ಉತ್ಸಾಹ ಇಲ್ಲ. ನಾವು ಎಲ್ಲರೊಂದಿಗೆ ಟ್ರೇಡ್ ಡೀಲ್ ಅನ್ನು ಮಾಡ್ಕೊಳ್ಳೋದಿಲ್ಲ, ಕೆಲವರೊಂದಿಗೆ ಮಾತ್ರ ಈ ಟ್ರೇಡ್ ಡೀಲ್ ನಡೆಯುತ್ತೆ, ಉಳಿದಂತವರು 30-40% ಟ್ಯಾರಿಫ್ ಅನ್ನು ಕೊಟ್ಟು ವ್ಯಾಪಾರ ಮಾಡೋದಕ್ಕೆ ಸಿದ್ಧರಾಗಿ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಹಾಗಾದ್ರೆ ಭಾರತದೊಂದಿಗೆ ಅಮೆರಿಕದ ಟ್ರೇಡ್ ಡೀಲ್ ಫೈನಲ್ ಆಗಿದೆಯಾ? ಟ್ರಂಪ್ ಒಪ್ಕೊಂಡಿದ್ದಾರಾ ಕೇಳಿದ್ರೆ, ಮಿತ್ರರೇ, ನನಗಂತೂ ಆ ಬಗ್ಗೆ ಖಾತ್ರಿ ಇಲ್ಲ. ಇವತ್ತು ಟ್ರಂಪ್ ಹೀಗೆ ಹೇಳಿರಬಹುದು, ನಾಳೆ ಕಂಪ್ಲೀಟ್ ಉಲ್ಟಾ ಹೊಡಿಬಹುದು. ಭಾರತದ ಮೇಲೆ ನಾವು 50% ಟ್ಯಾರಿಫ್ ಹಾಕ್ತೀನಿ ಅಂತಲೋ ಅಥವಾ 100% ಟ್ಯಾರಿಫ್ ಹಾಕ್ತೀನಿ ಅಂತಲೋ ಟ್ರಂಪ್ ಘೋಷಣೆ ಮಾಡಿದ್ರು ಏನು ಆಶ್ಚರ್ಯ ಇಲ್ಲ. ಹೀಗಾಗಿ ಈ ಒಂದು ಟ್ರೇಡ್ ಡೀಲ್ ಫೈನಲ್ ಆಗಿ ಸಹಿ ಆಗುವವರೆಗೂ ಕೂಡ ನಾವು ಕಾಯಲೇಬೇಕು. ಇನ್ನು ಕೆಲವರು ಕಮೆಂಟ್ ಹಾಕಿ, ಬ್ರಿಟಿಷ್ ನೇವಿಯ F-35 ನಮ್ಮ ಕೇರಳದಲ್ಲಿ ಬಂದು ಲ್ಯಾಂಡ್ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಜೂನ್ 14ರಂದು ಬ್ರಿಟಿಷ್ ನೇವಿಯ F-35B ಯುದ್ಧ ವಿಮಾನ ಎಮರ್ಜೆನ್ಸಿ ಲ್ಯಾಂಡಿಂಗ್ಗೆ ಕೋರಿಕೆಯನ್ನ ಇಟ್ಟಿತ್ತು. ಆ ಸಂದರ್ಭದಲ್ಲಿ ಅದನ್ನು ಭಾರತ ಒಪ್ಪಿಕೊಂಡಿತ್ತು. ಕೇರಳದ ತಿರುವನಂತಪುರಂನ ಏರ್ಪೋರ್ಟ್ನಲ್ಲಿ ಅದಕ್ಕೆ ಲ್ಯಾಂಡಿಂಗೂ ಕೂಡ ಅವಕಾಶವನ್ನು ಕೊಡಲಾಗಿತ್ತು. ಅದಾಗಿ ಮಿತ್ರರೇ, ಇವತ್ತಿಗೆ 13 ದಿನ ಆಗಿದೆ. ಆದರೆ ಇವತ್ತಿಗೂ ಕೂಡ F-35B ಯುದ್ಧ ವಿಮಾನ ಕೇರಳದ ತಿರುವನಂತಪುರಂ ಏರ್ಪೋರ್ಟ್ನಲ್ಲೇ ನಿಂತಿದೆ. ಅದು ಟೇಕ್ ಆಫ್ ಆಗಿಲ್ಲ. ಇದ್ರ ಬಗ್ಗೆ ಭಾರತದಲ್ಲಿ ಬಹಳಷ್ಟು ಚರ್ಚೆ ನಡೀತಾ ಇದೆ. ಕೆಲವರು OLXಗೆ ಹಾಕಿ ಅದನ್ನು ಟೀಕೆ ಮಾಡ್ತಾ ಇದ್ದಾರೆ. ಇಂತಹದೊಂದು ಯುದ್ಧ ವಿಮಾನ ಇಲ್ಲಿದೆ, ವ್ಯಾಪಾರಕ್ಕೆ ಇಟ್ಟಿದ್ದೀವಿ ಅಂತ. ಹೀಗೆ
ಕೆಲವರು ಲೇವಡಿ ಮಾಡ್ತಾ ಇದ್ರೆ, ಭಾರತೀಯ ಮಾಧ್ಯಮಗಳು ಮಾತ್ರ ಅದ್ರ ಬಗ್ಗೆ ಕಲರ್ ಕಥೆಗಳನ್ನು ಕಟ್ಟಿ ದಿನಕ್ಕೊಂದು ಸ್ಟೋರಿಯನ್ನು ಪಬ್ಲಿಷ್ ಮಾಡ್ತಾ ಇದ್ದಾವೆ. ಕೆಲ ಮಾಧ್ಯಮಗಳು ಎಷ್ಟರ ಮಟ್ಟಿಗೆ ಅತಿರೇಕದ ಸುದ್ದಿಗಳನ್ನು ಮಾಡಿದವೆ ಅಂತಂದ್ರೆ, ಇದು ಬ್ರಿಟಿಷ್ ಸ್ಪೈ ಆಗಿರಬಹುದು, ಭಾರತದಲ್ಲಿ ಗೂಢಚರ್ಯೆಯನ್ನು ಮಾಡೋದಕ್ಕೋಸ್ಕರವಾಗಿ ಈ ವಿಮಾನವನ್ನು ಇಲ್ಲಿ ತಂದು ಲ್ಯಾಂಡ್ ಮಾಡಲಾಗಿದೆ, ಅದಕ್ಕೋಸ್ಕರವಾಗಿ 13 ದಿನದಿಂದ ಇಲ್ಲೇ ಇದ್ದಾವೆ ಅಂತ ಕೆಲ ಮಾಧ್ಯಮಗಳು ಸುದ್ದಿಯನ್ನು ಪ್ರಕಟಿಸಿದ್ದಾವೆ. ಇನ್ನು ಕೆಲ ಸುದ್ದಿಗಳೇನು ಕೇಳಿದ್ರೆ, ಅದರ ಹೈಡ್ರಾಲಿಕ್ ಫೇಲ್ಯೂರ್ ಆಗಿದೆ, ಹೀಗಾಗಿ ಅದು ಟೇಕ್ ಆಫ್ ಆಗ್ತಾ ಇಲ್ಲ ಅಂತ. ಇದೆಲ್ಲ ಸ್ಪೆಕ್ಯುಲೇಷನ್ಗಳ ನಡುವೆ ಭಾರತದಲ್ಲಿರುವಂತಹ ಬ್ರಿಟಿಷ್ ಎಂಬಸಿ ಮಾತ್ರ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ. ಟೆಕ್ನಿಕಲ್ ಫೇಲ್ಯೂರ್ ಕಾರಣದಿಂದಾಗಿ ಈ ವಿಮಾನ ಟೇಕ್ ಆಫ್ ಆಗಿಲ್ಲ, ಇದನ್ನ ಸರಿಪಡಿಸುವಂತಹ ಕೆಲಸ ಜಾರಿಯಲ್ಲಿದೆ ಅಂತ ಭಾರತದಲ್ಲಿರುವ ಬ್ರಿಟಿಷ್ ಎಂಬಸಿ ಹೇಳ್ಕೊಂಡಿದೆ. ಇದರ ಬೆನ್ನಲ್ಲೇ ಬ್ರಿಟನ್ನಿಂದ ಇವತ್ತು 40 ಜನರ ಒಂದು ತಂಡ ಅದನ್ನು ರಿಪೇರಿ ಮಾಡೋದಕ್ಕೋಸ್ಕರವಾಗಿ ಬಂದಿದೆ. ಹೀಗಾಗಿ ಈ F-35B ಯುದ್ಧ ವಿಮಾನ ಯಾವಾಗ ಟೇಕ್ ಆಫ್ ಆಗುತ್ತೆ, ಯಾವಾಗ ಭಾರತದಿಂದ ಜಾಗ ಖಾಲಿ ಮಾಡುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ ಖಚಿತವಾದಂಥ ಮಾಹಿತಿಗಳಿಲ್ಲ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.